ನಮಸ್ಕಾರ. ಇವತ್ತು ಅಕ್ಷಯ ತಿಥಿ ಇದ್ರ ಮಹತ್ವ ಹೆಚ್ಚಳು ಕಮ್ಮ ಯಾಕಂತ ಕೇಳಿದ್ರೆ ಹಿಂದಕ್ಕಿನ ಸನಾತನ ನಡ್ಕೊಂಡು ಬಂದಿಲ್ಲ. ಇವತ್ತಿಂದು ನಾವು ಪುಣ್ಯ ಆಗಲಿ, ದಾನ ಆಗಲಿ, ಒಳ್ಳೆ ಕರ್ಮ ಆಗಲಿ, ಒಳ್ಳೆ ಸೋಂಸ ಆಗಲಿ, ಒಳ್ಳೆ ಸಮಾಜ ಆಗಲಿ ನಾವು ಜೀವನದಲ್ಲಿ ಮಾಡಬೇಕು. ಯಾಕಂತ ಕೇಳಿದ್ರೆ 1,00,000 ಪುಣ್ಯ ಇವತ್ತಿನ ಈ ಸ್ಥಿತಿದಾಗ ಅಂದ್ರೆ ಪುಣ್ಯ ಹೆಂಗೆ ನಮ್ಮ ಗುರುಗಳು ಅಂದ್ರೆ ಅವ್ರಿಗೆ ಇದು ಏನರ ದಾನ ಕೊಡ್ರಿ, ಇದು ರೊಟ್ಟಿ ಮಾಡಿ ನಾಯಿ ಹಾಕ್ರಿ, ಕೋಡಂಗಿ ಹಾಕ್ರಿ, ಸ್ವಲ್ಪ ಪುಣ್ಯ ಅರ್ಬಿ ಆಗಲಿ, ರೊಕ್ಕ ಆಗಲಿ, ಬಾಳೆಕಾಗಲಿ, ಸೇಫ್ ಹಿಂಗೆ ಅಂದಿ ದಾನ ಕೊಡ್ಕೋಸಿ ಮಾಡಿರಿ. ಬಿಟ್ಟಿಗೆ ಜಪ್ ಮಾಡಿರಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವ. ವರ್ಷದ ಮೇಲೆ ನಾವು ಪುಣ್ಯ ಮಾಡಲಿ ಅಂದ್ರೆ ಯೋಚನೆ ಮಾಡಿ, ವರ್ಷ ಮೇಲೆ ಜಪ್ ಮಾಡಲಿ ಇವಾಗ ಜಪ್ ಮಾಡಿ, ವರ್ಷ ಮೇಲೆ ನಾವು ಒಳ್ಳೆ ಕರ್ಮಲ್ಲಿ ಇವತ್ತು ಮಾಡಿ, ವರ್ಷ ಮಾಡಿ ಹಾಕಿದ್ರೆ ಈಗ ಮಾಡಬೇಕು. ಭಾಳ ಚಂದದ. ಯಾಕಂದ್ರೆ ಅಕ್ಷಯ ಜೀವನದಾಗ ನಮ್ಮ ಜೀವನದಾಗ ಎಂದು ಕಮ್ಮಿನೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೀವನದಾಗ ಬರ್ತಾ ಹೋಯ್ತು ಇವಾಗ, ಬಟ್ ಜೀವನದಾಗ ಈಗ ಮಾಡಿದ ಪುಣ್ಯ ಆಗ ನೋಡ, ಆಗಿನ ಪುಣ್ಯ ಈಗಿನ ನೋಡ, ಈಗಿನ ಪುಣ್ಯ ಮತ್ತೊಂದು ನೋಡ. ಜೀವನದಾಗ ಪುಣ್ಯ ವಸ್ತು ತಮ್ಮ ಜೀವನದಾಗ ಭಾಳ ಮಹತ್ವದ. ಯಾಕಂದ್ರೆ ಕರ್ಮ ಪಾಪ ಯಾವಾಗ ಏನು ಮಾಡ್ತಾ ಗೊತ್ತಾಗಲ್ಲ. ಚಕ್ರವರ್ತಿ ಸಾಕ್ಷಾತ್ ಶ್ರೀ ಪರಮಾತ್ಮ ಒಂದು ಜೈಲಿನ ಜನ್ಮ ಆಯಿತು, ತಾಯಿ ಹಾಲು ಸಿಕ್ಕಿಲ್ಲ ಅವರಿಗೆ. ಇದು ಒಂದು ಪಾಪದ ಪರಿಣಾಮ. ಇದು ಪಾಪನ ದೊಡ್ಡ ಪಾಪ ಮಾಡಲಿಲ್ಲ, ಏನೋ ಒಂದು ದೋಷ, ಯಾರ್ದೋ ಒಂದು ಕರ್ಮ ತಾವು ಮಾಡಲಿ ಬಿಡ್ಬೇಕಂದ್ರೆ ಏನೋ ಒಂದು ತಪ್ಪು ತಿಳ್ಕೊಂಡು ಪಾಯಿಂಟಿಗೆ ಅಂಥವಂತರಿಗೆ ಬಿಟ್ಟಲೆ ಕರ್ಮ ಅಂದ್ರೆ ನಮಗೇನಪ್ಪ ದೊಡ್ಡ ಮಾತಿಲ್ಲ. ನೀವು ಕಲ್ಚರ್ ಪುಣ್ಯ ಮಾಡಿ ಜನ್ಮ ಸಾರ್ಥಕ ಮಾಡ್ಕೊಂಡು ಜೀವನದಾಗ ರೊಕ್ಕ ಮಾಡಲಿಕ್ಕೆ ಉಳ್ಳತ್ತಿಲ್ಲ ಓಕೆ, ಅದು ಪುಣ್ಯ ಭಾಳ ಮಹತ್ವದ. ಪುಣ್ಯ ಎಲ್ಲಿ ತನಕ ಅಲ್ಲಿ ಜೀವನ ಧನ್ಯದ. ಪುಣ್ಯ ಎಲ್ಲಿಲ್ಲೋ ಜೀವನ ಅದು ಅದಗತಿ ಅದ. ಪುಣ್ಯ ಮಾಡೋದು ಭಾಳ ಚಂದ ಮಾಡಿ ನೋಡ್ರಿ. ನಮಸ್ಕಾರ.